ಶುಂ ಶುಕ್ರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೃಷಭ ರಾಶಿಯವರನ್ನು ನಿಸ್ವಾರ್ಥ ಭಾವನೆಯಿಂದ ಪ್ರೀತಿಸುವಂತಹ 3 ರಾಶಿಗಳು ಯಾವುವು? ನಕ್ಷತ್ರದ ಪ್ರಕಾರ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಅಂದರೆ ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳು, ರೋಹಿಣಿ ನಕ್ಷತ್ರದ 1, 2, 3, 4ನೇ ಪಾದಗಳು, ಮೃಗಶಿರ ನಕ್ಷತ್ರದ 1, 2ನೇ ಪಾದಗಳು ಕಂಡುಬರುತ್ತವೆ. ಒಂದೇ ರಾಶಿಯಲ್ಲಿ ಹುಟ್ಟಿದ್ದರೂ ಬೇರೆ ಬೇರೆ ನಕ್ಷತ್ರದಲ್ಲಿ ಜನಿಸಿದವರ ಗುಣ ಸ್ವಭಾವಗಳಲ್ಲಿ ಸ್ವಲ್ಪ ಬದಲಾವಣೆಗಳು ಇದ್ದೇ ಇರುತ್ತವೆ. ಆದ್ದರಿಂದ ನಿಮ್ಮ ನಕ್ಷತ್ರದ ಆಧಾರದ ಮೇಲೆ ಇವತ್ತಿನ ಪ್ರಿಡಿಕ್ಷನ್ ಅನ್ನು ನೋಡ್ತಾ ಹೋಗೋಣ. ಪ್ರೀತಿ ಅನ್ನುವುದು ಬಹಳ ಪವಿತ್ರವಾದಂತಹ ಭಾವನೆ. ಯಾರ ಪ್ರೀತಿ ನಿಜವಾದ ಪ್ರೀತಿಯಾಗಿರುತ್ತೋ ಆ ಪ್ರೀತಿಯಲ್ಲಿ ಸ್ವಾರ್ಥ ಇರೋದಿಲ್ಲ, ಬಹಳ ನಿಸ್ವಾರ್ಥಿಯಾಗಿರ್ತಾರೆ. ಅವರು ತನ್ನ ಪ್ರೀತಿಗೋಸ್ಕರ, ತನ್ನ ಪ್ರೇಮಿಗೋಸ್ಕರ, ತನ್ನ ಪ್ರೇಯಸಿಗೋಸ್ಕರ ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಸಿದ್ಧವಾಗಿರ್ತಾರೆ. ಈ 3 ರಾಶಿಯವರು ನಿಮ್ಮ ಲೈಫಲ್ಲಿ ಇದ್ದರೆ ಅದು ಸ್ನೇಹನೇ ಆಗಲಿ, ಪ್ರೀತಿನೇ ಆಗಲಿ, ನಿಸ್ವಾರ್ಥ ಭಾವನೆಯಿಂದ ನಿಮ್ಮನ್ನು ಪ್ರೀತಿಸ್ತಾರೆ, ಜವಾಬ್ದಾರಿಗಳನ್ನು ತೆಗೆದುಕೊಳ್ತಾರೆ. ನೀವು ಎಷ್ಟೇ ಕೋಪ ಮಾಡಿಕೊಳ್ಳಿ, ದ್ವೇಷ ಮಾಡಲಿ, ನಿಮ್ಮನ್ನು ಮನಸ್ಸಿನಿಂದ, ಹೃದಯದಿಂದ ಪ್ರೀತಿಸ್ತಾರೆ. ನಿಮಗೋಸ್ಕರ ತನ್ನನ್ನು ತಾನು ಚೇಂಜ್ ಮಾಡಿಕೊಳ್ಳುವಷ್ಟು ಲಾಯಲ್ ಆಗಿ ಇಷ್ಟಪಡ್ತಾರೆ. ನಿಮ್ಮ ಪ್ರೀತಿ ಸಕ್ಸಸ್ ಆಗಬೇಕು ಅಂದರೆ ನೀವು ಈ 3 ರಾಶಿಯವರನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ, ಯಾವ ವಿಷಯದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು ಅನ್ನುವಂತಹ ವಿಚಾರಗಳನ್ನು ತಿಳಿಸ್ಕೊಡ್ಲಿದ್ದೇನೆ. ವೃಷಭ ರಾಶಿಯವರನ್ನು ನಿಜವಾಗಿ ನಿಸ್ವಾರ್ಥ ಭಾವನೆಯಿಂದ ಪ್ರೀತಿ ಮಾಡುವಂತಹ ರಾಶಿಯಲ್ಲಿ ಮೊದಲನೇ ರಾಶಿಯವರು ಕನ್ಯಾ ರಾಶಿ. ಕನ್ಯಾ ರಾಶಿಯವರು ವೃಷಭ ರಾಶಿಯವರನ್ನು ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಿಕ್ಕೂ ಸಾಧ್ಯ ಆಗೋದಿಲ್ಲ, ಅಷ್ಟು ಪ್ರೀತಿಸ್ತಾರೆ. ಪೂರ್ತಿ ದಿನ ನಿಮ್ಮ ಜೊತೆ ಮಾತನಾಡಲು ಇಷ್ಟಪಡ್ತಾರೆ. ಕನ್ಯಾ ರಾಶಿಯವರಿಗೆ ತನ್ನ ಪ್ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡ್ತಾ ಇರಬೇಕು. ತನ್ನ ಬಾಳ ಸಂಗಾತಿಯಾಗಲಿ, ತನ್ನ ಲೈಫ್ ಪಾರ್ಟ್ನರ್ ಆಗಲಿ, ತನ್ನ ಜೊತೆ ಸದಾ ಮಾತನಾಡಬೇಕು, ತನ್ನ ಭಾವನೆಗಳನ್ನು ಹಂಚಿಕೊಳ್ಳಬೇಕು ಅಂತ ಇಷ್ಟಪಡ್ತಾರೆ. ನಿಮ್ಮ ಜೊತೆ ಒಳ್ಳೆ ಕಮ್ಯುನಿಕೇಟ್ ಮಾಡ್ತಾರೆ. ನಿಮ್ಮನ್ನು ಪ್ರೀತಿ ಮಾಡುವುದಕ್ಕಿಂತ ಹೆಚ್ಚಾಗಿ ಅಂದರೆ 10,000 ಪಟ್ಟು ನಿಮ್ಮ ಮೇಲೆ ಭರವಸೆಯನ್ನು, ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಇನ್ ಕೇಸ್ ನೀವು ಅವರ ನಂಬಿಕೆಗೆ ಒಂದು ಸಾರಿ ದ್ರೋಹವನ್ನು ಮಾಡಿದರೆ ಮತ್ತೊಂದು ಚಾನ್ಸನ್ನು ಕೊಡ್ತಾರೆ. ನನ್ನ ಪ್ರೇಮಿ ಅಥವಾ ಪ್ರೇಯಸಿ ತನ್ನನ್ನು ತಾನು ತಿದ್ದಿಕೊಳ್ತಾರೆ ಅನ್ನುವಂಥ ಭರವಸೆಯಿಂದ ನಿಮಗೆ ಮತ್ತೊಂದು ಅವಕಾಶವನ್ನು ಕೊಡ್ತಾರೆ. ಆದ್ದರಿಂದ ಕನ್ಯಾ ರಾಶಿಯವರ ನಂಬಿಕೆಗೆ ಅವಮಾನ, ದ್ರೋಹ ಮಾಡಬೇಡಿ. ವೃಷಭ ರಾಶಿಯವರು ಕನ್ಯಾ ರಾಶಿಯವರ ನಂಬಿಕೆಗೆ ದ್ರೋಹ ಮಾಡಿದರೂ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗಬಹುದು. ಆದರೆ ನೀವು ನಿಮ್ಮನ್ನು ತಿದ್ದಿಕೊಳ್ಳದೆ ಪದೇ ಪದೇ ಅದೇ ತಪ್ಪುಗಳನ್ನು ಮಾಡ್ತಾ ಹೋದರೆ ನಿಮ್ಮನ್ನು ಪ್ರೀತಿ ಮಾಡುವುದನ್ನು ನಿಲ್ಲಿಸೇ ಬಿಡ್ತಾರೆ. ಆದರೆ ನಿಮ್ಮ ಮುಂದೆ ತನ್ನ ಕಣ್ಣೀರನ್ನು ವ್ಯಕ್ತಪಡಿಸೋದಿಲ್ಲ. ಇವರು ನಿಮ್ಮನ್ನು ದ್ವೇಷನೂ ಮಾಡೋದಿಲ್ಲ. ನನ್ನ ಹಣೆಬರನೇ ಇಷ್ಟು, ನನ್ನ ಹಣೆಬರ ಸರಿ ಇಲ್ಲ ಅಂತ ತನ್ನನ್ನು ತಾನೇ ದೂಷಿಸಿಕೊಳ್ತಾರೆ ಹೊರತು ನಿಮ್ಮನ್ನು ದ್ವೇಷ ಮಾಡೋದಿಲ್ಲ. ಇಂತಹ ವ್ಯಕ್ತಿಯ ನಂಬಿಕೆಗೆ ದ್ರೋಹ ಮಾಡಿ ಇಷ್ಟೊಂದು ಪ್ರೀತಿಸುವವರನ್ನು ಕಳೆದುಕೊಳ್ಬೇಡಿ. ನೀವು ವೃಷಭ ರಾಶಿಯ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ಕನ್ಯಾ ರಾಶಿಯವರು ನಿಮ್ಮನ್ನು ಮಗುವಿನ ರೀತಿ ಟ್ರೀಟ್ ಮಾಡ್ತಾರೆ, ಮಗುವಿನ ರೀತಿ ಪ್ರೀತಿಸ್ತಾರೆ. ಕೃತಿಕಾ ನಕ್ಷತ್ರದವರು ಕೋಪದಿಂದ ಜಗಳ ಮಾಡಿದರೂ ಆ ಜಗಳವನ್ನು ಎಂಜಾಯ್ ಮಾಡ್ತಾರೆ. ನಿಮ್ಮನ್ನು ಒಂದು ಚಿಕ್ಕ ಮಗುವಿನ ರೀತಿ ಟ್ರೀಟ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ನೀವು ಎಷ್ಟೇ ಈಗೋ, ಕೋಪ, ಆ್ಯಟಿಟ್ಯೂಡ್ ತೋರಿಸಿದರೂ ಬೇಜಾರು ಮಾಡಿಕೊಳ್ಳದೆ ನಿಮ್ಮನ್ನು ಪ್ರೀತಿಸುತ್ತಾರೆ. ನೀವು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ಕನ್ಯಾ ರಾಶಿಯವರು ರೋಹಿಣಿ ನಕ್ಷತ್ರದವರನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ನೀವು ಬಹಳ ಎಮೋಷ್ನಲ್ ಆಗಿರ್ತೀರ, ತುಂಬ ಕೇರಿಂಗ್ ನೇಚರ್, ಬಹಳ ಬುದ್ಧಿವಂತರಾಗಿರ್ತೀರ. ನಿಮ್ಮಲ್ಲಿ ತನ್ನ ತಾಯಿ, ತಂಗಿಯ ಪ್ರೀತಿಯನ್ನು ಕಾಣ್ತಾರೆ ಇವರು. ನೀವು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ನಿಮ್ಮ ಆಫೀಸಲ್ಲಾಗಲಿ, ನಿಮ್ಮ ಅಕ್ಕಪಕ್ಕದಲ್ಲಾಗಲಿ, ನಿಮ್ಮ ಕ್ಯಾಬಿನಲ್ಲಾಗಲಿ ಕನ್ಯಾ ರಾಶಿಯವರಿದ್ದರೆ ನಿಮ್ಮನ್ನು ನೋಡಿದ ಮೊದಲನೇ ದಿನದಿಂದಲೇ ನಿಮ್ಮನ್ನು ಇಷ್ಟಪಡಲು ಪ್ರಾರಂಭ ಮಾಡ್ತಾರೆ. ನಿಮ್ಮ ಎಮೋಷ್ನಲ್, ನಿಮ್ಮ ಕೇರಿಂಗ್ ನೇಚರ್, ನಿಮ್ಮ ಒಳ್ಳೆ ಗುಣಗಳಿಂದ ನಿಮ್ಮ ಕಡೆ ಬಹಳ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ. ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದವರಾಗಿದ್ದರೆ ಕನ್ಯಾ ರಾಶಿಯವರು ನಿಮಗೆ ಈ ರೀತಿ ಡಿಮ್ಯಾಂಡನ್ನು ಇಡ್ತಾರೆ. ನೀವು ಕೊಟ್ಟಂತಹ ಕಮಿಟ್ಮೆಂಟ್ಗಳನ್ನು ಪೂರ್ತಿ ಮಾಡಬೇಕು.
ಮೃಗಶಿರ ನಕ್ಷತ್ರದವರು ಎಷ್ಟೇ ಕೋಪದಿಂದ ಮಾತನಾಡಿದರೂ ಬೇಜಾರು ಮಾಡಿಕೊಳ್ಳದೆ ನಿಮ್ಮನ್ನು ಪ್ರೀತಿಸ್ತಾರೆ. ವೃಷಭ ರಾಶಿಯವರನ್ನು ಹೆಚ್ಚಾಗಿ ಪ್ರೀತಿಸುವಂತಹ, ಮನಸ್ಸಿನಿಂದ ನಿಸ್ವಾರ್ಥ ಭಾವನೆಯಿಂದ ಪ್ರೀತಿಸುವಂತಹ ಎರಡನೇ ರಾಶಿಯವರು ಮಕರ ರಾಶಿಯವರು. ಮಕರ ರಾಶಿಯವರಿಗೆ ಅನ್ನಿಸುತ್ತೆ, ಈ ರೀತಿ ಅನಿಸುತ್ತೆ ಅವರಿಗೆ, ನೀವು ಹೃದಯದಿಂದ ಒಳ್ಳೆಯವರು, ಯಾರಿಗೂ ಕೆಟ್ಟದ್ದನ್ನು ಬಯಸದೇ ಇರುವಂತಹ ನಿಮ್ಮ ಗುಣ ನಿಮ್ಮ ಕಡೆ ಅವರನ್ನು ಅಟ್ರ್ಯಾಕ್ಟ್ ಮಾಡಿಕೊಳ್ಳುತ್ತೆ. ಮಕರ ರಾಶಿಯವರು ನಿಮ್ಮ ಈ ಗುಣಗಳಿಂದ ಹಾಗೂ ನೀವು ಅವರ ಮೇಲೆ ಇಟ್ಟಿರುವಂತಹ ನಂಬಿಕೆಯಿಂದ ಬಹಳ ಲಾಯಲ್ ಆಗಿ ನಿಮ್ಮನ್ನು ಪ್ರೀತಿಸ್ತಾರೆ. ಮಕರ ರಾಶಿ ಹಾಗೂ ವೃಷಭ ರಾಶಿಯವರು ಎರಡೂ ರಾಶಿಯವರು ಬಹಳ ರೊಮ್ಯಾಂಟಿಕ್ ಆಗಿರುವ ಕಾರಣದಿಂದ ಈ ಎರಡು ರಾಶಿಯವರು ಒಬ್ಬರನ್ನೊಬ್ಬರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರೀತಿಸುತ್ತಾರೆ. ನಕ್ಷತ್ರದ ಪ್ರಕಾರ ನೋಡೋದಾದರೆ, ನೀವು ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದ್ದರೆ ಮಕರ ರಾಶಿಯವರು ನಿಮಗೆ ಬಹಳ ರೆಸ್ಪೆಕ್ಟನ್ನು ಕೊಡ್ತಾರೆ. ಕೃತಿಕಾ ನಕ್ಷತ್ರದವರು ಎಷ್ಟೇ ಕೋಪ, ಹಠ, ಹೀಗೋವನ್ನು ತೋರಿಸಿದರೂ ನಿಮ್ಮನ್ನು ಹುಚ್ಚರಂತೆ ಬಹಳ ಲಾಯಲ್ ಆಗಿ, ಹಾನೆಸ್ಟ್ ಆಗಿ ಪ್ರೀತಿ ಮಾಡ್ತಾರೆ. ನಿಮ್ಮ ಪ್ರತಿಯೊಂದು ಮಾತನ್ನು ಕೇಳ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟುಕೊಡಲು ಇಷ್ಟಪಡೋದಿಲ್ಲ. ನಿಮ್ಮ 100 ತಪ್ಪುಗಳನ್ನು ಕ್ಷಮಿಸಿ ಬಹಳ ಪ್ರೀತಿ ಮಾಡ್ತಾರೆ. ನೀವು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ಮಕರ ರಾಶಿಯವರು ಅವರ ಎಮೋಷ್ನಲ್ಗಳನ್ನು, ಫೀಲಿಂಗ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಆದರೆ ರೋಹಿಣಿ ನಕ್ಷತ್ರದವರು ಬಹಳ ಎಮೋಷ್ನಲ್ ಆಗಿರ್ತೀರ. ಆದರೆ ಮಕರ ರಾಶಿಯವರು ವೃಷಭ ರಾಶಿ, ರೋಹಿಣಿ ನಕ್ಷತ್ರದವರಲ್ಲಿ ಹುಟ್ಟಿದವರನ್ನು ಪ್ರೀತಿ ಮಾಡಿದರೆ ಆ ಪ್ರೀತಿಯನ್ನು ಒಂದು ಜವಾಬ್ದಾರಿಯಂತೆ ನಿಭಾಯಿಸುತ್ತಾರೆ. ನಿಮಗೆ ಸದಾ ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ. ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ಮಕರ ರಾಶಿಯವರು ನಿಮ್ಮನ್ನು ಕಣ್ಣು ಮುಚ್ಚಿಕೊಂಡು ಬಹಳ ನಂಬಿಕೆಯನ್ನು ಇಟ್ಟು ಪ್ರೀತಿಸುತ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಅವರ ನಂಬಿಕೆಗೆ ದ್ರೋಹವನ್ನು ಮಾಡಬಾರದು. ನಿಮಗೋಸ್ಕರ ತನ್ನ ಕುಟುಂಬ, ಇಡೀ ಪ್ರಪಂಚವನ್ನೇ ಎದುರು ಹಾಕಿಕೊಳ್ಳಲು ರೆಡಿ ಇರ್ತಾರೆ. ಬಟ್ ನಿಮ್ಮನ್ನು ಬಿಟ್ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟುಕೊಡಲು ಸಿದ್ಧವಾಗಿರೋದಿಲ್ಲ. ನಿಮ್ಮ ಮಾತನ್ನು ಆ ಕ್ಷಣಕ್ಕೆ ನಿರಾಕರಿಸಬಹುದು, ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಬಟ್ ಆ ಕೆಲಸವನ್ನು ಸ್ವಲ್ಪ ಸಮಯದ ನಂತರ, ಸ್ವಲ್ಪ ದಿನಗಳ ನಂತರ ಪ್ರೀತಿಯಿಂದ ನಿಮಗೋಸ್ಕರ ಮಾಡಲು ಸಿದ್ಧವಾಗಿರ್ತಾರೆ. ವೃಷಭ ರಾಶಿಯವರನ್ನು ಬಹಳ ಪ್ರೀತಿಸುವಂತಹ ಮೂರನೇ ರಾಶಿ ಮೀನರಾಶಿ. ಇನ್ ಕೇಸ್ ನೀವು ಇವರ ಜೊತೆ ಮ್ಯಾರೇಜ್ ಆಗಲಿಲ್ಲ ಅಂದರೂ ತನ್ನ ಕೊನೆ ಕ್ಷಣದವರೆಗೂ ತನ್ನ ಹೃದಯದಲ್ಲಿ ನಿಮ್ಮನ್ನು ಪ್ರೀತಿಸ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮರೆಯೋದಿಲ್ಲ. ಅವರೇ ಮೀನರಾಶಿಯವರು. ಮೀನರಾಶಿಯವರನ್ನು ನೀವು ಪ್ರೀತಿಸಿದರೆ ಇವರಿಗೆ ಪ್ರೀತಿಯ ಜೊತೆ ಗೌರವವನ್ನು ಕೊಡಬೇಕು. ನಿಮ್ಮ ಕುಟುಂಬ, ಸ್ನೇಹಿತರು ಎಲ್ಲರಿಗಿಂತ ಹೆಚ್ಚು ಇಂಪಾರ್ಟೆನ್ಸನ್ನು ಇವರಿಗೆ ಕೊಡಬೇಕು. ಇದರ ಜೊತೆಗೆ ರೆಸ್ಪೆಕ್ಟನ್ನು ಕೊಡಬೇಕು. ರೆಸ್ಪೆಕ್ಟನ್ನು ಕೊಟ್ಟರೆ 2 ಪಟ್ಟು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಯನ್ನು ಮಾಡ್ತಾರೆ. ಇವರ ಬೇಸಿಕ್ ನೀಡ್ ಇದೆ, ಅಂದರೆ ಪ್ರೀತಿಯ ಜೊತೆ ಗೌರವವನ್ನು ಕೊಡಬೇಕು. ಮೀನರಾಶಿಯವರು ಬಹಳ ಕಲ್ಪನಾ ಜೀವಿಗಳು, ಭಾವನಾ ಜೀವಿಗಳು. ಪ್ರೀತಿಯಲ್ಲಿ ಬಹಳ ಎಮೋಷನ್ಸ್ಗಳನ್ನು, ಫೀಲಿಂಗ್ಸ್ಗಳನ್ನು ಇಟ್ಕೊಂಡಿರ್ತಾರೆ. ಬಹಳ ಆಸೆ, ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ ತನ್ನ ಪ್ರೀತಿಯ ಬಗ್ಗೆ. ನಕ್ಷತ್ರದ ಪ್ರಕಾರ ನೋಡೋದಾದರೆ, ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದರೆ ನೀವು ನಿಮ್ಮ ಹಠ, ಕೋಪ, ಈಗೋವನ್ನು ಬಿಟ್ಟರೆ ಹಾಗೂ ಮೀನರಾಶಿಯವರ ಸಲಹೆಗಳನ್ನು ನೀವು ಗೌರವಿಸಿ ಪಾಲಿಸಿದರೆ ಹೆಚ್ಚು ಸಂತೋಷವನ್ನು ಪಡ್ತಾರೆ. ನೀವು ಮೀನರಾಶಿಯವರ ಸಜೆಷನ್ಗಳನ್ನು ಕೇಳಿದರೆ, ಪಾಲಿಸಿದರೆ ನಿಮ್ಮನ್ನು 100 ಪಟ್ಟು ಹೆಚ್ಚಾಗಿ ಪ್ರೀತಿಯನ್ನು ಮಾಡ್ತಾರೆ. ನಿಮ್ಮ ತಪ್ಪುಗಳಿಗೆ ಇವರು ಸಪೋರ್ಟ್ ಮಾಡೋದಿಲ್ಲ. ಆದ್ದರಿಂದ ನಿಮ್ಮ ಲೈಫ್ ಪಾರ್ಟ್ನರ್ ಆಗಲಿ, ನಿಮ್ಮ ಅಕ್ಕ, ತಂಗಿ, ಸ್ನೇಹಿತರು ಮೀನರಾಶಿಯಲ್ಲಿ ಹುಟ್ಟಿದ್ದರೆ ಅವರ ಸಲಹೆಗಳನ್ನು, ಸಜೆಷನ್ಗಳನ್ನು ನೀವು ಕೇಳಿದರೆ ತುಂಬ ಖುಷಿ ಪಡ್ತಾರೆ. ಬೆಸ್ಟ್ ಅಡ್ವೈಸನ್ನು ಕೊಡೋದ್ರಲ್ಲಿ ಮೀನರಾಶಿಯವರು ಬಹಳ ಮುಂದೆ ಇರ್ತಾರೆ. ಆದ್ದರಿಂದ ಅವರ ಸಲಹೆಗಳನ್ನು ತಪ್ಪದೇ ಪಾಲಿಸಿ. ರೋಹಿಣಿ ನಕ್ಷತ್ರದಲ್ಲಿ ನೀವೇನಾದರೂ ಜನಿಸಿದ್ದರೆ ಮೀನರಾಶಿಯವರು ನಿಮ್ಮನ್ನು ಪ್ರೀತಿ ಮಾಡೋದ್ರಲ್ಲಿ, ಅಂದರೆ ಅಕ್ಕ ತಂಗಿಯರು ಜಗಳ ಆಡುವ ರೀತಿ ಅಥವಾ ಇಬ್ಬರು ಸ್ನೇಹಿತರು ಜಗಳ ಆಡುವ ರೀತಿಯಲ್ಲಿ ಪ್ರೀತಿಸ್ತಾರೆ. ಆ ರೀತಿ ಇರುತ್ತೆ ಪ್ರೀತಿ. ನಿಮ್ಮ ಪ್ರೀತಿಯಲ್ಲಿ ಜಗಳ, ತಮಾಷೆಗಳು ಕಾಮನ್ ಆಗಿರುತ್ತೆ. ಆದರೆ ನಿಮ್ಮ ಜೊತೆ ಎಷ್ಟೇ ಜಗಳವನ್ನು ಮಾಡಿದರೂ ಪ್ರೀತಿ ಜಗಳಕ್ಕಿಂತ 10 ಪಟ್ಟು ಹೆಚ್ಚಾಗಿರುತ್ತೆ. ನಿಮ್ಮಿಬ್ಬರ ಬಾಂಡಿಂಗ್ ಬಹಳ ಸ್ಟ್ರಾಂಗ್ ಆಗಿರುತ್ತದೆ. ನೀವು ಯಾವುದೇ ವಿಷಯಗಳನ್ನು ಮೀನರಾಶಿಯವರಿಂದ ಮುಚ್ಚಿಟ್ಟು ಇನ್ ಕೇಸ್ ಆ ವಿಷಯ ಅವರಿಗೆ ಗೊತ್ತಾದರೆ ಅವರು ಬಹಳ ಕೋಪವನ್ನು ಮಾಡಿಕೊಳ್ತಾರೆ. ಸುಳ್ಳು ಹೇಳುವವರನ್ನು ಮೀನರಾಶಿಯವರು ಯಾವತ್ತಿಗೂ ಸಹಿಸೋದಿಲ್ಲ. ಆದ್ದರಿಂದ ಯಾವುದೇ ವಿಷಯಗಳನ್ನು ಮುಚ್ಚಿಡದೆ
ನೇರವಾಗಿ ಅವರ ಬಳಿ ಡಿಸ್ಕಸ್ ಮಾಡಿ, ಆಗ ನಿಮ್ಮನ್ನು ಹೆಚ್ಚು ಪ್ರೀತಿಯನ್ನು ಮಾಡ್ತಾರೆ. ನೀವೇನಾದರೂ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದ್ದರೆ ಮೀನರಾಶಿಯವರು ನಿಮ್ಮನ್ನು ಡಾಮಿನೇಟ್ ಮಾಡಲು ಟ್ರೈ ಮಾಡ್ತಾರೆ. ಮೀನರಾಶಿಯವರಿಗೆ ಹೀಗನ್ಸುತ್ತೆ, ನೀವು ಅವರಿಗಿಂತ ಕಡಿಮೆ ಬುದ್ಧಿವಂತರು ಅನ್ನಿಸುವಂತಹ ಕಾರಣ ನಿಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾ ಇರ್ತಾರೆ. ಆದರೆ ಮೀನರಾಶಿಯವರು ಎಮೋಷ್ನಲ್ ಆಗಿ ನಿಮಗೋಸ್ಕರ ಕಣ್ಣೀರನ್ನು ಹಾಕ್ತಾ ಇರ್ತಾರೆ. ಪದೇ ಪದೇ ಹೇಳ್ತಾ ಇರ್ತಾರೆ, ನಾನು ನಿನ್ನನ್ನು ಬಹಳ ಪ್ರೀತಿಸ್ತೀನಿ. ಈ ಮಾತನ್ನು ಒಂದು ದಿನಕ್ಕೆ 10ರಿಂದ 15 ಸಾರಿ ಹೇಳ್ತಾನೆ ಇರ್ತಾರೆ. ಆದರೆ ನೀವು ಅವರ ಕಣ್ಣೀರನ್ನು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು, ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು. ನೀವು ಅವರ ಜೊತೆ ಎಮೋಷ್ನಲ್ ಆಗಿ ಆಟ ಆಡಿದರೆ ಅವರು ಸಹಿಸೋದಿಲ್ಲ. ಆದರೆ ಮೀನರಾಶಿಯವರು ವೃಷಭ ರಾಶಿಯವರನ್ನು ಮನಸ್ಸಿನಿಂದ, ಹೃದಯದಿಂದ, ನಿಸ್ವಾರ್ಥ ಭಾವನೆಯಿಂದ ಪ್ರೀತಿ ಮಾಡ್ತಾರೆ. ಈ 3 ರಾಶಿಗಳಾದಂತಹ ಕನ್ಯಾ ರಾಶಿ, ಮಕರ ರಾಶಿ, ಮೀನರಾಶಿಯವರು ವೃಷಭ ರಾಶಿಯವರನ್ನು ನಿಸ್ವಾರ್ಥ ಭಾವನೆಯಿಂದ, ಮನಸ್ಸಿನಿಂದ, ಹೃದಯದಿಂದ ಪ್ರೀತಿ ಮಾಡ್ತಾರೆ. ನಿಮ್ಮ ಬುದ್ಧಿವಂತಿಕೆ, ಕೇರಿಂಗ್ ನೇಚರ್, ಬೇರೆಯವರಿಗೆ ಒಳ್ಳೆಯದನ್ನು ಬಯಸುವಂತಹ ಗುಣ, ನೀವು ಮಾತನಾಡುವಂತಹ ರೀತಿ, ನಿಮ್ಮ ವೇ ಆಫ್ ಟಾಕಿಂಗ್, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ಇವುಗಳಿಂದ ಈ 3 ರಾಶಿಯವರು ನಿಮ್ಮ ಕಡೆ ಬಹಳ ಬೇಗ ಅಟ್ರ್ಯಾಕ್ಟ್ ಆಗಿ ನಿಮ್ಮನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.